ಹತ್ರ ಬಂದು ನಿಮ್ಮ ಪಾಕೆಟಲ್ಲಿ ಇರುವಂಥ 75 ರೂಪಾಯಿನ ನನಗೆ ಕೊಟ್ಬಿಡು ಅಂತ ಕೇಳಿದ್ರೆ ರೀಸನ್ ಕೇಳಿದ್ರೆ ಕೊಟ್ಬಿಡ್ತೀರಾ? ಇಲ್ಲ. 1 ರೂಪಾಯಿ ಕೂಡ ತುಂಬ ಮುಖ್ಯ ಅಲ್ವಾ? ಆದರೆ ನಿಮಗೆ ಗೊತ್ತಾ, ನಮ್ಮಲ್ಲಿ ಎಷ್ಟೋ ಜನ ಅದೇ 75 ರೂಪಾಯಿನ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ. ಅದು ಯಾವುದಕ್ಕೆ ಗೊತ್ತಾ? ನಮ್ಮ ಆಧಾರ್ ಕಾರ್ಡ್ ಇಮೇಲ್ ID ಲಿಂಕ್ ಮಾಡಿಸೋದಕ್ಕೆ. ಹೌದು, ನಾರ್ಮಲ್ ಆಗಿ ಇಮೇಲ್ ಲಿಂಕ್ ಮಾಡಿಸೋದಕ್ಕೆ 75 ರೂಪಾಯಿ ಖರ್ಚಾಗುತ್ತೆ. ಆದರೆ ಜುಲೈ 1ರಿಂದ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಗವರ್ನಮೆಂಟ್ ಇದನ್ನ ಕಂಪ್ಲೀಟ್ ಆಗಿ ಫ್ರೀ ಮಾಡ್ತಿದೆ. 1 ರೂಪಾಯಿ ಕೂಡ ಬೇಕಾಗಿರೋದಿಲ್ಲ. ಬಟ್ ಇದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಈ ಫ್ರೀ ಆಫರ್ ಮಿಸ್ ಮಾಡ್ಕೋತೀರಾ. ಅಷ್ಟೇ ಅಲ್ಲ, ಆಧಾರ್ಗೆ ಇಮೇಲ್ ID ಲಿಂಕ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕನ್ನ ಬೀಳೋದು ಗ್ಯಾರಂಟಿ. ಅದೇನು ಕತೆ ಅಂತ ಇವತ್ತು ಸಿಂಪಲ್ ಆಗಿ ಹೇಳ್ತೀನಿ. ಜೊತೆಗೆ ನೀವೇ ಹೇಗೆ ಅಪ್ಡೇಟ್ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ. ಎಸ್, ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿರ್. ಫಸ್ಟ್ ಆಫ್ ಆಲ್, ನಿಮ್ಮ ತಲೆಯಲ್ಲಿರೋ ಒಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ನನ್ನ ಆಧಾರ್ ಕಾರ್ಡ್ಗೆ ಆಲ್ರೆಡಿ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲಪ್ಪ, ಮತ್ತೆ ಇಮೇಲ್ ID ಯಾಕೆ ಅಂತ ನೀವು ಕೇಳಬಹುದು. ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ ಕೇಳಿ. ಈಗಿನ ಕಾಲದಲ್ಲಿ OTP ಸ್ಕ್ಯಾಮ್ ಎಷ್ಟು ನಡೀತಿದೆ ಅಂತ ನಿಮ್ಗೆ ಕೂಡ ಗೊತ್ತಿದೆ. ಕೆಲವೊಮ್ಮೆ ಸೈಬರ್ ಕಳ್ಳರು ನಮ್ಮ ಮೊಬೈಲ್ ಸಿಮ್ ಕಾರ್ಡ್ ಅನ್ನೇ ಕ್ಲೋಸ್ ಮಾಡಿಬಿಡ್ತಾರೆ. ಆಗ ಏನಾಗುತ್ತೆ, ಮೊಬೈಲ್ಗೆ ಬರೋ OTP ಅವನಿಗೆ ಹೋಗುತ್ತೆ. ಅಂದ್ರೆ ನಿಮ್ಮ ಆಧಾರ್ ನಂಬರ್ ಯೂಸ್ ಮಾಡಿ ಯಾರಾದ್ರೂ ಏನಾದ್ರೂ ಫ್ರಾಡ್ ಮಾಡೋಕೆ ಟ್ರೈ ಮಾಡಿದ ತಕ್ಷಣ ಮೊಬೈಲ್ ಜೊತೆಗೆ ನಿಮ್ಮ ಇಮೇಲ್ಗೂ ಅಲರ್ಟ್ ಮೆಸೇಜ್ ಬರುತ್ತೆ. ಸಿಮ್ ಕಾರ್ಡ್ ಕದ್ರು ನಿಮ್ಮ ಇಮೇಲ್ ID ಲಾಗಿನ್ ಅವ್ರ ಹತ್ರ ಇರಲ್ಲ ಅಲ್ವಾ? ಸೊ ಅಲ್ಲಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸೇಫ್. ಇದೇ ಕಾರಣಕ್ಕೆ ಗವರ್ಮೆಂಟ್ ಎಲ್ಲರ ಆಧಾರ್ ಕಾರ್ಡ್ಗೂ ಇಮೇಲ್ ID ಲಿಂಕ್ ಇರಲೇಬೇಕು ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಖುದ್ದಾಗಿ ನಾವೇ ಅಪ್ಡೇಟ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆ, ಈಗ ಮ್ಯಾಟ್ರಿಗೆ ಬರೋಣ. ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಅಂದ್ರೆ ಕರೆಕ್ಟ್ ಆಗಿ 6 ತಿಂಗಳು ಇಮೇಲ್ ಲಿಂಕ್ ಮಾಡೋ ಪ್ರೋಸೆಸ್ ಅನ್ನ ಫ್ರೀ ಮಾಡಿದ್ದಾರೆ. ಆದ್ರೆ ಇಲ್ಲೇ ಇರೋದು ನೋಡಿ ಅಸಲಿ ಮಜಾ. ನೀವೇನಾದ್ರೂ ನಾರ್ಮಲ್ ಆಗಿ ಸೈಬರ್ ಸೆಂಟರ್ಗೆ ಹೋದ್ರೆ ಅಥವಾ ಆಧಾರ್ ವೆಬ್ಸೈಟ್ಗೆ ಹೋದ್ರೆ ಅವರು ಎಂದಿನಂತೆ ನಿಮ್ಮ ಹತ್ರ 75 ರೂಪಾಯಿನ ತಗೋತಾರೆ. ಕೆಲವರು 100 ರೂಪಾಯಿ ಕೂಡ ತಗೋತಾರೆ. ಫ್ರೀ ಅಂದಿದ್ರಲ್ಲ ಅಂತ ನೀವು ಕೇಳಿದ್ರೆ ಅವರು ಅದು ವೆಬ್ಸೈಟ್ ನಲ್ಲಿ ಅಲ್ಲ ಸ್ವಾಮಿ ಅಂತಾರೆ. ಹೌದು, ಗವರ್ನಮೆಂಟ್ ಈ ಫ್ರೀ ಆಫರ್ ಕೊಟ್ಟಿರೋದು ಕೇವಲ ಅವರ ಅಫಿಷಿಯಲ್ ಆಧಾರ್ ಮೊಬೈಲ್ ಆಪ್ ಅಲ್ಲಿ. ಈ ಆಪ್ ಯೂಸ್ ಮಾಡೋರಿಗೆ ಮಾತ್ರ, ಅಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ನೀವೇ ಸ್ವಂತ ಮಾಡ್ಕೊಂಡ್ರೆ ಮಾತ್ರ ಫ್ರೀ. ಯಾರಿಗೂ ದುಡ್ಡು ಕೊಡೋ ಬದಲು ನಾವೇ ಮಾಡ್ಕೊಂಡ್ರೆ ದುಡ್ಡು ಕೂಡ ಉಳಿಯುತ್ತೆ, ನಾಲೆಜ್ ಕೂಡ ಸಿಗುತ್ತೆ ಅಲ್ವಾ? ಇದೇ ತರ ನಮ್ಮ ಕರ್ನಾಟಕದ ಜನಕ್ಕೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಗೊತ್ತಿರ್ಲೇಬೇಕು. ಅದೇನಂದ್ರೆ, ನಮ್ಮ ಮನೆಯಲ್ಲಿ 5 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳಿದಾರ, ಹಾಗಿದ್ರೆ ಅವರಿಗೆ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಲೇಬೇಕು. ಮಾಡಿಸೋದು ಕಡ್ಡಾಯ ಅಂತ UIDAI ಹೇಳಿದೆ. ಅಂದ್ರೆ ಮಕ್ಕಳ ಬೆರಳು ಗುರುತು ಮತ್ತು ಕಣ್ಣಿನ ಸ್ಕ್ಯಾನ್ ಅನ್ನ ಅಪ್ಡೇಟ್ ಮಾಡಿಸಬೇಕು. ಇದನ್ನ ಗವರ್ಮೆಂಟ್ ಸ್ಕೂಲ್ ಕ್ಯಾಂಪ್ಗಳಲ್ಲಿ ಅಥವಾ ಅಫಿಷಿಯಲ್ ಆಧಾರ್ ಕೇಂದ್ರಗಳಲ್ಲಿ ಸಂಪೂರ್ಣ ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ಒಂದು ವೇಳೆ ನೀವು ಹೊರಗಡೆ ಪ್ರೈವೇಟ್ ಸೆಂಟರ್ಗೆ ಹೋದ್ರೆ ಇದಕ್ಕೆ ಚಾರ್ಜ್ ಮಾಡ್ತಾರೆ. ಸೊ ಫ್ರೀ ಆಗಿರೋ ಆಪ್ಷನ್ ಅನ್ನ ಏನಕ್ಕೆ ಮಿಸ್ ಮಾಡ್ಕೋತೀರಾ? ಯೂಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಮನೆಯಲ್ಲೇ ಆಧಾರ್ ಅಪ್ಡೇಟ್ ಮಾಡೋದು ಹೇಗೆ ಈಗ ಕೇಳಿ. ಕೇವಲ 2 ನಿಮಿಷ ಸಾಕು. ನೀವೇ ನಿಮ್ಮ ಮೊಬೈಲ್ ನಲ್ಲಿ ಆರಾಮಾಗಿ ಮಾಡಬಹುದು. ನಾನು ಹೇಳ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರಿಗೆ ಹೋಗಿ ಆಧಾರ್ ಆಪ್ ಅಂತ ಸರ್ಚ್ ಮಾಡಿ. ಗವರ್ಮೆಂಟ್ ಸಿಂಬಲ್ ಇರೋ ಅಂತ ಅಫಿಷಿಯಲ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಓಪನ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹಾಕಿ ಒಂದು 6 ಅಂಕಿಯ ಪಿನ್ ಸೆಟ್ ಮಾಡಿಕೊಂಡು ಲಾಗಿನ್ ಆಗಿ. ವೆಬ್ಸೈಟ್ ಎಂಟರ್ ಆದ ತಕ್ಷಣ ನಿಮಗೆ ತುಂಬಾ ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಸರ್ವಿಸ್ ಅನ್ನೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಇಮೇಲ್ ಅಪ್ಡೇಟ್ ಅಂತ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಇಮೇಲ್ ID ಟೈಪ್ ಮಾಡಿ. ಆ ಇಮೇಲ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಿದ್ರೆ ಮುಗೀತು. ಸಿಂಪಲ್. ಇಷ್ಟೇ ಕೆಲಸಕ್ಕೆ ನಾವು ಹೊರಗಡೆ ಹೋಗಿ 75 ರೂಪಾಯಿ ಖರ್ಚು ಮಾಡೋದು ಯಾಕೆ? ಫ್ರೆಂಡ್ಸ್, ಇಲ್ಲೊಂದು ಲೇಟೆಸ್ಟ್ ಟ್ವಿಸ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಮೊಬೈಲ್ ನಲ್ಲಿ ಆಧಾರ್ ಅನ್ನೋ ಹಳೆ ಆಪ್ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ಅದರ ಬದಲಾಗಿ ಪ್ಲೇಸ್ಟೋರ್ ನಲ್ಲಿ ನ್ಯೂ ಆಧಾರ್ ಆಪ್ ಅಂತ ಹೊಸ ಆಪ್ ತಂದಿದ್ದಾರೆ. ಎಲ್ಲರೂ ಅದಕ್ಕೆ ಶಿಫ್ಟ್ ಆಗಬೇಕು ಅಂತ UIDAI ಹೇಳಿದೆ. ಸೊ ನೀವು ಡೌನ್ಲೋಡ್ ಮಾಡುವಾಗ ಆ ಹೊಸ ಆಪ್ ಅನ್ನೇ ಇನ್ಸ್ಟಾಲ್ ಮಾಡ್ಕೋಬೇಕು. ಹಳೆ ಆಪ್ ನಲ್ಲಿ ಈ ಫ್ರೀ ಇಮೇಲ್ ಅಪ್ಡೇಟ್ ಆಪ್ಷನ್ ಕೂಡ ಸಿಗೋದಿಲ್ಲ. ಓಕೆ, ಅಂದ ಹಾಗೆ ಈ ಆಪ್ ಡೌನ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡಬೇಡಿ. ಯಾಕಂದ್ರೆ ಇದರಲ್ಲಿ ಇನ್ನೂ ಕೆಲವು ಸೂಪರ್ ಫೀಚರ್ಸ್ ಕೂಡ ಇದೆ. ನಿಮಗೆ ಗೊತ್ತಾ, ನಿಮ್ಮ ಹೆಬ್ಬೆಟ್ಟಿನ ಗುರುತು ಅಂದ್ರೆ ಬಯೋಮೆಟ್ರಿಕ್ ನ ಯಾರು ಮಿಸ್ಯೂಸ್ ಮಾಡಬಾರ್ದು ಅಂದ್ರೆ ಈ ಆಪ್ ನಲ್ಲಿ ನೀವೇ ಅದನ್ನ ಲಾಕ್ ಮಾಡಿ ಇಡಬಹುದು. ನಿಮಗೆ ಬೇಕಾದಾಗ ಮಾತ್ರ ಮೊಬೈಲ್ ನಲ್ಲೇ ಅನ್ಲಾಕ್ ಮಾಡಬಹುದು. ಇದು ಎಷ್ಟು ಸೇಫ್ ಅಲ್ವಾ? ಅಷ್ಟೇ ಅಲ್ಲ, ನಿಮ್ಮ ಅಡ್ರೆಸ್ ಚೇಂಜ್ ಮಾಡೋದು ಇರಲಿ,
ನಿಮ್ಮ ಒರಿಜಿನಲ್ ಡಿಜಿಟಲ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದಿರ್ಲಿ, ಅಥವಾ ನಿಮ್ಮ ಆಧಾರ್ ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತ ಹಿಸ್ಟ್ರಿ ಚೆಕ್ ಕೂಡ ಮಾಡಬಹುದು. ಎಲ್ಲದಕ್ಕೂ ಈ ಒಂದು ಆಪ್ ಸಾಕು. ಆಧಾರ್ ಸೆಂಟರ್ಗೆ ಹೋಗೋ ತಲೆನೋವೇ ಇರಲ್ಲ. ಆಧಾರ್ ಸೇವಾ ಕೇಂದ್ರ ಮತ್ತು ನಾರ್ಮಲ್ ಆಧಾರ್ ಸೆಂಟರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಂಬರೋಣ. ಯಾಕಂದ್ರೆ ಕೆಲವರು ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗ್ತೀರಾ, ಕೆಲವರು ನಾರ್ಮಲ್ ಆಧಾರ್ ಸೆಂಟರ್ಗೂ ಕೂಡ ಭೇಟಿ ಆಗ್ತೀರಾ. ಸೊ ಈ ವಿಷಯ ಕೂಡ ನಿಮಗೆ ಗೊತ್ತಿರಲೇಬೇಕು. ಆಧಾರ್ ಸೇವಾ ಕೇಂದ್ರದಲ್ಲಿ ನೇರವಾಗಿ UIDAI ಗವರ್ಮೆಂಟ್ ಸಂಸ್ಥೆಯೇ ನಡೆಸುತ್ತೆ. ಆದ್ರೆ ನಾರ್ಮಲ್ ಆಧಾರ್ ಸೆಂಟರ್ ಅನ್ನ ಬ್ಯಾಂಕು, ಪೋಸ್ಟ್ ಆಫೀಸ್ ಅಥವಾ ಪ್ರೈವೇಟ್ ಸೈಬರ್ಗಳು ನಡೆಸುತ್ತವೆ. ಆಧಾರ್ ಸೇವಾ ಕೇಂದ್ರದಲ್ಲಿ ಕಂಪ್ಲೀಟ್ ಡಿಜಿಟಲ್ ಟೋಕನ್ ಸಿಸ್ಟಮ್ ಇರುತ್ತೆ. ಬ್ಯಾಂಕ್ ತರ ಒಂದೇ ಸೂರಿನಡಿ ದಿನಕ್ಕೆ 500ರಿಂದ 1000 ಜನರಿಗೆ ಸರ್ವಿಸ್ ಕೊಡೋ ಹೈಟೆಕ್ ಕೌಂಟರ್ಸ್ ಕೂಡ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಅಡ್ವಾನ್ಸ್ ಆಗಿ ಡೇಟ್ ಮತ್ತು ಟೈಮ್ ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ನೀವು ಬುಕ್ ಮಾಡಿದ ಟೈಮ್ಗೆ ಹೋದ್ರೆ ಜಸ್ಟ್ 10ರಿಂದ 15 ನಿಮಿಷದಲ್ಲಿ ಕೆಲಸ ಕೂಡ ಮುಗ್ದೋಗುತ್ತೆ. ವಾರದ 7 ದಿನಗಳು ಕೂಡ ಓಪನ್ ಇರುತ್ತೆ. ರಜಾ ದಿನದಲ್ಲಿ ಕೂಡ ಲಭ್ಯವಿರುತ್ತೆ. ಅದೇ ನಾರ್ಮಲ್ ಆಧಾರ್ ಸೆಂಟರ್ಗಳಲ್ಲಿ ಇದನ್ನ ಬ್ಯಾಂಕ್, ಪೋಸ್ಟ್ ಆಫೀಸ್ ಅಥವಾ ಪ್ರೈವೇಟ್ ಸೈಬರ್ಗಳು ನಡೆಸುತ್ತೆ. ಲೈನಲ್ಲಿ ನಿಲ್ಬೇಕು, ಟೋಕನ್ ಸಿಗುವುದು ಗ್ಯಾರಂಟಿ ಇಲ್ಲ. 1 ಅಥವಾ 2 ಸಣ್ಣ ಕೌಂಟರ್ಗಳು ಮಾತ್ರ ಇರುತ್ತೆ ಅಲ್ಲಿ. ಕೆಲವು ಕಡೆ ಅಪಾಯಿಂಟ್ಮೆಂಟ್ ಇರಲ್ಲ, ನೇರವಾಗಿ ಹೋಗ್ಬೇಕಾಗುತ್ತೆ. ಸರ್ವರ್ ಪ್ರಾಬ್ಲಮ್ ಅಥವಾ ರಶ್ ಇದ್ರೆ ಗಂಟೆಗಟ್ಟಲೆ ಕೂಡ ಕಾಯಬೇಕು. ಬ್ಯಾಂಕ್, ಪೋಸ್ಟ್ ಆಫೀಸ್ ರಜೆ ಇದ್ದಾಗ ಇವು ಕೂಡ ಬಂದಿರ್ತವೆ. ಕರ್ನಾಟಕದಲ್ಲಿ UIDAI ನೇರವಾಗಿ ನಡೆಸುತ್ತಿರುವ ಆಧಾರ್ ಸೇವಾ ಕೇಂದ್ರಗಳ ವ್ಯವಸ್ಥೆ ನಿಜಕ್ಕೂ ಜನಸಾಮಾನ್ಯರ ಪಾಲಿಗೆ ಒಂದು ದೊಡ್ಡ ವರ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕೇಂದ್ರಗಳಲ್ಲಿ ಸ್ಪೆಷಾಲಿಟಿ ಏನಿಲ್ಲ ಇದೆ ಅಂದ್ರೆ, ನಾವು ನಾರ್ಮಲ್ ಸೈಬರ್ ಸೆಂಟರ್ ಅಥವಾ ಹಳ್ಳಿಗಳಲ್ಲಿ ಇರೋ ತರಹದ ಸಣ್ಣ ಆಫೀಸ್ ಅಲ್ಲ ಇವು. ಮೆಟ್ರೋ ಸ್ಟೇಷನ್ ಅಥವಾ ಪಾಸ್ಪೋರ್ಟ್ ಆಫೀಸ್ ತರಹ ಕಂಪ್ಲೀಟ್ ಹೈಟೆಕ್ ಆಗಿರುತ್ತೆ. ಒಳಗಡೆ ಹೋದ ತಕ್ಷಣ ನಿಮಗೆ ಟೋಕನ್ ಸಿಗುತ್ತೆ, ಕೂರಲು AC ಹಾಲ್ ಇರುತ್ತೆ, ಹೆಲ್ಪ್ ಡೆಸ್ಕ್ ಇರುತ್ತೆ ಮತ್ತು ನಿಮ್ಮ ಟೋಕನ್ ನಂಬರ್ ಡಿಸ್ಪ್ಲೇ ಆದ ತಕ್ಷಣ ಆಯಾ ಕೌಂಟರ್ಗೆ ಹೋಗಿ ಕೆಲಸ ಮುಗಿಸ್ಕೊಳ್ಬಹುದು. ಯಾವುದೇ ತರಹದ ನೂಕುನುಗ್ಗುಲು ಇರಲ್ಲ, ಟೈಮ್ ವೇಸ್ಟ್ ಆಗಲ್ಲ, ವೆಯ್ಟ್ ಮಾಡಬೇಕು ಅಂತಲೂ ಇರಲ್ಲ. ಇಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಅನ್ನೋದಾದ್ರೆ, ಹೊಸ ಆಧಾರ್ ಕಾರ್ಡ್ಗೆ ಎನ್ರೋಲ್ಮೆಂಟ್ ಕಂಪ್ಲೀಟ್ ಫ್ರೀ ಕೂಡ. ಹೆಸರಿನ ತಿದ್ದುಪಡಿ ಇರುತ್ತೆ, ಅಂದರೆ ನೇಮ್ ಅಪ್ಡೇಟ್ಸ್ಗಳು ಇರ್ಬೋದು, ಅಡ್ರೆಸ್, ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಅಪ್ಡೇಟ್ಗಳಿರುತ್ತೆ. ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ತಿದ್ದುಪಡಿಗಳು ನಡೆಯುತ್ತೆ. ಬಯೋಮೆಟ್ರಿಕ್ ಅಪ್ಡೇಟ್ಗಳಿರುತ್ತೆ, ಅಂದರೆ ಫೋಟೋ, ಫಿಂಗರ್ ಪ್ರಿಂಟ್ ಅಥವಾ ಕಣ್ಣಿನ ಸ್ಕ್ಯಾನ್ ಇವೆಲ್ಲ ಇರುತ್ತೆ. ಇನ್ನೊಂದು ಬೆಸ್ಟ್ ಏನು ಅಂದರೆ ಆನ್ಲೈನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ಸುಲಭವಾಗಿ ನೋಡೋಣ. ಫಸ್ಟ್ UIDAI ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸಿಟಿ, ಊರನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರು, ಇತ್ತೀಚೆಗೆ ಓಪನ್ ಆಗಿರುವಂಥ ಬೀದರ್ ಇತ್ಯಾದಿ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ವೆರಿಫೈ ಮಾಡಿ. ನಿಮಗೆ ಯಾವ ದಿನ ಮತ್ತು ಯಾವ ಟೈಮ್ಗೆ ಹೋಗಬೇಕು ಅಂತ ಕಂಫರ್ಟೇಬಲ್ ಇರೋ ಟೈಮನ್ನು ಫಿಕ್ಸ್ ಮಾಡಿಕೊಂಡು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಕೊನೆಯಲ್ಲಿ ಆನ್ಲೈನಲ್ಲೇ ₹50 ಅಥವಾ ₹100 ನೀವು ಮಾಡಿಸೋ ಅಪ್ಡೇಟ್ ಆಧಾರ್ನ ಮೇಲೆ ಫೀಸ್ ಪೇ ಮಾಡಿ ರಿಸಿಪ್ಟ್ ಕೂಡ ತಗೋಬಹುದು. ಆಮೇಲೆ ನೀವು ಸೆಲೆಕ್ಟ್ ಮಾಡಿದ ಟೈಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಹೋದರೆ ಜಸ್ಟ್ 10 ನಿಮಿಷದಲ್ಲಿ ನಿಮ್ಮ ಕೆಲಸ ಮುಗ್ದೋಗುತ್ತೆ. ಹಾಗಾದರೆ ಬೆಂಗಳೂರಿನಲ್ಲಿ ಹಲವು ಕಡೆ ಅಂದರೆ ಮೆಜೆಸ್ಟಿಕ್, ಇಂದಿರಾ ಗಾಂಧಿ ಇತ್ಯಾದಿ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರಲ್ಲಿ, ಕಲಬುರಗಿಯಲ್ಲಿ, ಬೆಳಗಾವಿಯಲ್ಲಿ, ಹೊಸದಾಗಿ ಬೀದರ್ನಲ್ಲಿ ಸೇರಿದಂತೆ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಈ ಕೇಂದ್ರಗಳು ಆಪರೇಷನ್ ಆಗಿವೆ. ಇವುಗಳ ಸಂಖ್ಯೆಯನ್ನ ಗವರ್ಮೆಂಟ್ ಈಗ 24ಕ್ಕೆ ಹೆಚ್ಚಿಸುತ್ತಾ ಕೂಡ ಇದೆ. ಫ್ರೆಂಡ್ಸ್, ಗವರ್ಮೆಂಟ್ ಕೊಟ್ಟಿರೋ ಈ 6 ತಿಂಗಳ ಆಫರ್ನ ಮಿಸ್ ಮಾಡ್ಕೋಬೇಡಿ. ಡಿಸೆಂಬರ್ 31 ಆದ್ಮೇಲೆ ಮತ್ತೆ ಅದೇ ₹75 ಚಾರ್ಜ್ ಮಾಡ್ಬೋದು ಅಥವಾ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಫ್ರೀ ಆಗಿರುವಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ಇನ್ಫಾರ್ಮೇಶನ್ ನಿಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗಲಿ. ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸೇವ್ ಮಾಡ್ಕೊಳ್ಳಿ. ಬರೀ ₹75 ಉಳಿಸೋದು ಮಾತ್ರ ಅಲ್ಲ, ನೀವೇ ಖುದ್ದಾಗಿ ಆಧಾರ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾವೆಲ್ಲ ಅಪ್ಡೇಟ್ಗಳನ್ನ ಮಾಡ್ಕೋಬಹುದು ಅನ್ನೋ ನಾಲೆಜ್ ಕೂಡ ನಿಮಗೆ ಸಿಕ್ಕಿದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ. ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಟೇಕ್ ಕೇರ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.